ಮನುಷ್ಯನ ದುಃಖಕ್ಕೆ ಮೂಲ ಕಾರಣ ಆಸೆ ಎಂಬುದನ್ನು ಸಾರಿ ಬದುಕಿನ ಸಾರ್ಥಕತೆ ವಿಚಾರಗಳನ್ನು ಸ್ವತಃ ಆಚರಿಸುವ ಮೂಲಕ ಇತರರಿಗೆ ಅರಿವಿನ ಜ್ಞಾನದ ಬೆಳಕೆ ಬುದ್ಧರ ಬೋಧನೆ ಉದಾತ್ತ ಜೀವನಕ್ಕೆ ತಳಹದಿಯಾಗಿದೆ ಎಂದು ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು. ಭಾಲ್ಕಿ ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಗುರುವಾರ ಆಯೋಜಿಸಿದ ಗೌತಮ ಬುದ್ಧರ ಜಯಂತಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಪ್ರೀತಿ, ಕರುಣೆ ಹಾಗೂ ಸಮಾನತೆ ಬುದ್ಧನ ಆದರ್ಶ. ಗೌತಮ ಬುದ್ಧರ ತತ್ವ ಆದರ್ಶಗಳು ಹೆಚ್ಚು ಪ್ರಚಲಿತವಾಗುತ್ತಿವೆ. ಸಾವಿರಾರು ವರ್ಷಗಳ ಹಿಂದೆ ಇದ್ದ ಬುದ್ಧ ಇಂದಿಗೂ ಪ್ರಸ್ತುತವಾಗುತ್ತಿದ್ದಾರೆ. ಅವರ ಮಾರ್ಗದಲ್ಲಿ ನಾವೆಲ್ಲರೂ ನಡೆದಿದ್ದೇ ಆದರೆ ವಿಶ್ವದಲ್ಲಿ ಅಶಾಂತಿ, ಅಸಮಾನತೆಗೆ ಜಾಗವೇ ಇರಲ್ಲ ಎಂದು ತಿಳಿಸಿದ್ರು. ನೇತೃತ್ವ ವಹಿಸಿದ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮಾತನಾಡಿ, ಪ್ರಪಂಚಕ್ಕೆ ಶಾಂತಿ, ಅಹಿಂಸೆ ಮಾರ್ಗವನ್ನ ತೋರಿಸಿದ ಬುದ್ಧ ಆಸೆ ದುಃಖಕ್ಕೆ ಮೂಲ ಎಂದು ಜಗತ್ತಿಗೆ ಸಾರಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಸಲಹೆ ನೀಡಿದ ಮಹಾಪುರುಷ ಎಂದು ತಿಳಿಸಿದ್ರು. ಹಿರೇಮಠ ಸಂಸ್ಥಾನ ಕಾರ್ಯದರ್ಶಿ ಮಹಾಲಿಂಗ ಸ್ವಾಮೀಜಿ, ಬಸವಲಿಂಗ ಸ್ವಾಮೀಜಿ ಸಮ್ಮುಖ ವಹಿಸಿದ್ರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಬಂಡೆಪ್ಪ ಶರಣರು, ಸಂತೋಷ್ ಅಡಪದ್, ಸವಿತಾ ಬೂರೆ ಸೇರಿದಂತೆ ಹಲವರು ಇದ್ದರು.